ಶ್ರೀ ಮಂಗಲಮೂರ್ತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀರಸ್ತು ನಿರ್ವಿಘ್ನಮಸ್ತು. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ಬಾರಿ ವಿಡಿಯೋ ಮಾಡೋದು ಸ್ವಲ್ಪ ತಡವಾಗಿದೆ, ತಮ್ಮಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮ್ಮ ಜೊತೆ ಅಂತರಾಳದ ಮಾತು ಜೋಶಿ ಚಾನಲ್ಗೆ ಸುಸ್ವಾಗತ. ಮುಕ್ಕೋಟಿ ದೇವರುಗಳ ಮಾತಾ ಪಿತೃ ಗುರು ಹಿರಿಯರ ಆಶೀರ್ವಾದದಿಂದ ಈ ಮೊದಲೇ ಹಂತ ಹಂತವಾಗಿ ಹೇಳಿಕೊಟ್ಟ ಎಲ್ಲ ಶ್ಲೋಕಗಳನ್ನ ಇಂದು ನೀವೆಲ್ಲ ಕೇಳ್ತಾ ನನ್ನ ಜೊತೆ ಹೇಳ್ತಾ ಕಲಿಯಿರಿ. ಈ ಶ್ಲೋಕಗಳನ್ನೆಲ್ಲ ಒಂದು ಪುಸ್ತಕದಲ್ಲಿ ಬರೆದುಕೊಳ್ಳಿ. ದಿನಾಲು ಹೇಳ್ತಾ ಇದ್ರೆ ಸ್ವಲ್ಪ ದಿನದ ನಂತರ ಪುಸ್ತಕ ನೋಡದೆ ಎಲ್ಲ ಶ್ಲೋಕಗಳನ್ನ ಹಾಗೆ ಹೇಳಲು ಪ್ರಾರಂಭಿಸ್ತೀರಿ. ದೈವ ಸ್ಮರಣೆ ಎನ್ನುವುದು ಅನಾದಿ ಕಾಲದಿಂದಲೂ ಬಂದಿದೆ. ಆರೋಗ್ಯವೇ ಮಹಾಭಾಗ್ಯ ಎನ್ನುವುದು ಹಿರಿಯರು ಹೇಳಿದ ಮಾತು ನೆನಪಾಗುತ್ತದೆ. ಯಾರಿಗೇ ಆಗಲಿ ದೇಹದ ಒಳಗೂ ಹೊರಗೂ ಅಡಿಯಿಂದ ಮುಡಿಯವರೆಗೂ ಎಲ್ಲೇ ನೋವಾದರೂ ಮುಖದಲ್ಲಿ ನಗು ಕಾಣೋದಿಲ್ಲ ಅಲ್ವಾ? ನೆಮ್ಮದಿ ಇರೋದಿಲ್ಲ. ಬೇಗ ಆರಾಮಾದರೆ ಸಾಕಪ್ಪ ಅನಿಸ್ತದೆ. ಇದಕ್ಕೆ ಪರಿಹಾರ ಅಂದರೆ ಮೊದಲು ದೇವರ ಸ್ಮರಣೆ ಮಾಡಲೇಬೇಕು. ದಿನನಿತ್ಯ ಶ್ಲೋಕ ಪಠಣ ಮಾಡುವುದರಿಂದ ಆರೋಗ್ಯದ ಜೊತೆ ಖುಷಿಯನ್ನುಂಟು ಮಾಡುತ್ತದೆ. ತಾವಂದುಕೊಂಡ ಕಾರ್ಯ ನೆರವೇರುತ್ತದೆ. ಯಾವುದೇ ಶ್ಲೋಕಗಳನ್ನು ಕೇಳಿರಿ, ಆದರೆ ಸ್ವತಃ ನೀವೇ ಹೇಳಿದರೆ ನೆಮ್ಮದಿಯ ಜೊತೆ ಮನಸ್ಸು ಶಾಂತ ಎನಿಸುತ್ತದೆ. ಎಲ್ಲರಿಗೂ ಗುರು ಹಿರಿಯರ ಆಶೀರ್ವಾದದ ಜೊತೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ಇನ್ನು ತಡ ಮಾಡೋದು ಬೇಡ. ದಿನನಿತ್ಯದ ಎಲ್ಲ ಶ್ಲೋಕಗಳನ್ನು ಹೇಳಲು ಪ್ರಾರಂಭಿಸಿರಿ. ದಿನನಿತ್ಯದ ಪಠಣ ಶ್ಲೋಕಗಳು. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಸರ್ವರೋಗ ನಿವಾರಣಾತ್ ಸತ್ಯಂ ವದಾಮ್ಯಹಂ. ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಾ ರಕ್ಷಾ ಜನಾರ್ದನ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದವ್ಯಾಸ ಗುಣವ್ಯಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇಂದ್ರಿಶಂ. ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ನಿಂ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮಿಶ್ಚ ಪ್ರಸನ್ನ ಭವ ಸರ್ವದಾ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಆಜಾಡ್ಯಂ ವಕ್ಪತುಂಟಂಚ ಹನುಮಾತ್ ಸ್ಮರಣೆ ಭವೇತ್. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಶಂಭೋ ಮಹಾದೇವ ವಿಶ್ವಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಕಾಮಧೇನು ಯಥಾ ಪೂರ್ವಂ ಸರ್ವಭಿಷ್ಟ ಫಲಪ್ರದ
तथा कलौ वादिराज श्रीपादोऽभीष्ट दशतं भूतराज नमस्तुभ्यं वादिराज गुरुप्रिया विद्रह सर्वबाधानं सदा त्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे कुङ्कुमाङ्कितवर्णाय कुन्देन्दुदलाय च विष्णुवाहनमस्तुभ्यं पक्षिराजाय ते नमः प्रसीद तुलसीदेवी प्रसीद हरिवल्लभो क्षीरोदामतनोद्भवते तुलसी त्वां नमाम्यहम् आकाशत्पतितं तोयं यथा गच्छति सागरं सर्वदेव नमस्कारं केशवं प्रतिगच्छति नमः सूर्याय चन्द्राय मंगलाय बुधाय च गुरु शुक्र शनिर्वशे राहुवे केतुवे नमः इति श्री भगवान् नामस्मरणेन श्रीहरिप्रियान्तां श्रीकृष्णार्पणमस्तु। पठनकाले मंत्र तंत्र स्वरवर्ण स्वरलोप प्रायश्चितार्थं नामत्रय जपमः करिष्ये। ಈ ರೀತಿಯಾಗಿ ದಿನನಿತ್ಯ ಈ ಶ್ಲೋಕಗಳನ್ನೆಲ್ಲ ಹೇಳುವುದರಿಂದ ಆರೋಗ್ಯದ ಜೊತೆಗೆ ಸುಖ, ಶಾಂತಿ, ಸಂತೋಷ ಮತ್ತು ಶ್ರೇಯಸ್ಸನ್ನು ಪಡೆಯಬಹುದು. ಈ ಶ್ಲೋಕಗಳಲ್ಲಿ ಗಣಪತಿ, ಸರಸ್ವತಿ, ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಗೋವಿಂದ, ಗೌರಿ, ರಾಮ, ಕೃಷ್ಣ, ತುಳಸಿ, ರಾಘವೇಂದ್ರ, ಅನ್ನಪೂರ್ಣೆ, ಭೂತರಾಜ, ವಾದಿರಾಜ, ನವಗ್ರಹ, ಸರ್ವದೇವರುಗಳಿಗೆ ಸ್ಮರಣೆ ಮಾಡಿದಂತಾಗುತ್ತದೆ. ಇವೆಲ್ಲವನ್ನು ನೀವು ಕೇಳಿ ಕಲಿಯಿರಿ, ಬೇರೆಯವರಿಗೂ ಕಲಿಸಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಶ್ರದ್ಧಾ ಭಕ್ತಿಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.